ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಬೆಂಗಳೂರಲ್ಲಿ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಸಿಟಿ ಮಾರ್ಕೆಟ್ ಬಳಿ ಬಾಲಕನ ಮೇಲೆ ಬಸ್ ಹರಿದಿದೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ತೆರಳುತ್ತಾ ಇದ್ದ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಆತನ ಮೇಲೆ ಹರಿದಿದೆ. ಈ ವೇಳೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಬಿದ್ದಿದ್ದ ಬಾಲಕನ ಮೇಲೆ ಈ ವೇಳೆ ಬಿಎಂಟಿಸಿ ಬಸ್ ಹರಿದಿದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹರಿದು ಬಾಲಕ ಸಾವನ್ನಪ್ಪಿದ್ದಾನೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಮೃತ ದುರ್ದೈವಿ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ಬಂದಿದ್ದ ಪಾಪ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಆ ಬಾಲಕ ಕೆಳಗಡೆ ಬಿದ್ದಿದ್ದಾನೆ. ಆ ಬಾಲಕನ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ. ಹೀಗಾಗಿ 11 ವರ್ಷದ ಶಬರೀಶ್ ಅನ್ನೋ ಬಾಲಕ, ಇದೇ ಶಬರೀಶ್ ಇದೀಗ ಸಾವನ್ನಪ್ಪಿರೋದು. ಒಂದ್ ಕಡೆ ಬಸ್ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಮೃತ ಬಾಲಕ ಶಬರೀಶ್ ಅಂತ. ನೋಡಿ, ಈ ಕಿಲ್ಲರ್ ಬಿಎಂಟಿಸಿಗೆ ಇನ್ನೂ ಎಷ್ಟು ಬಲಿ ಬೇಕು ಅಂತ ಪದೇ ಪದೇ ಈ ರೀತಿಯಾದಂತ ಅವಘಡಗಳು ಬಿಎಂಟಿಸಿ ಬಸ್ಗಳಿಂದ ನಡೀತಾ ಇದೆ. ಈ ಬಿಎಂಟಿಸಿ ಬಸ್ಗೆ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಪದೇ ಪದೇ ಈ ರೀತಿಯಾಗಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ. ಬಿಎಂಟಿಸಿಗೆ ಎಷ್ಟು ಸಾಲು ಸಾವಾಗಿದೆ ಇಲ್ಲಿವರೆಗೂ ಕೂಡ. ನಿರ್ವಾಹಕರು ಸರಿಯಾಗಿ ಈ ಬಸ್ ಅನ್ನ ಚಲಾವಣೆ ಮಾಡೋದಿಲ್ಲ. ಮತ್ತೊಂದು ಕಡೆ ಈ ಗುತ್ತಿಗೆ ಆಧಾರದ ಮೇಲೆ ಬಸ್ ಕಂಡಕ್ಟರ್ ಮತ್ತು ಈ ಚಾಲಕರನ್ನು ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಅವಘಡಗಳು ನಡೀತಾ ಇದೆ ಪದೇ ಪದೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಬೆಂಗಳೂರಲ್ಲಿ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಸಿಟಿ ಮಾರ್ಕೆಟ್ ಬಳಿ ಬಾಲಕನ ಮೇಲೆ ಬಸ್ ಹರಿದಿದೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ತೆರಳುತ್ತಾ ಇದ್ದ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಆತನ ಮೇಲೆ ಹರಿದಿದೆ. ಈ ವೇಳೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಬಿದ್ದಿದ್ದ ಬಾಲಕನ ಮೇಲೆ ಈ ವೇಳೆ ಬಿಎಂಟಿಸಿ ಬಸ್ ಹರಿದಿದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹರಿದು ಬಾಲಕ ಸಾವನ್ನಪ್ಪಿದ್ದಾನೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಮೃತ ದುರ್ದೈವಿ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ಬಂದಿದ್ದ ಪಾಪ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಆ ಬಾಲಕ ಕೆಳಗಡೆ ಬಿದ್ದಿದ್ದಾನೆ. ಆ ಬಾಲಕನ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ. ಹೀಗಾಗಿ 11 ವರ್ಷದ ಶಬರೀಶ್ ಅನ್ನೋ ಬಾಲಕ, ಇದೇ ಶಬರೀಶ್ ಇದೀಗ ಸಾವನ್ನಪ್ಪಿರೋದು. ಒಂದ್ ಕಡೆ ಬಸ್ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಮೃತ ಬಾಲಕ ಶಬರೀಶ್ ಅಂತ. ನೋಡಿ, ಈ ಕಿಲ್ಲರ್ ಬಿಎಂಟಿಸಿಗೆ ಇನ್ನೂ ಎಷ್ಟು ಬಲಿ ಬೇಕು ಅಂತ ಪದೇ ಪದೇ ಈ ರೀತಿಯಾದಂತ ಅವಘಡಗಳು ಬಿಎಂಟಿಸಿ ಬಸ್ಗಳಿಂದ ನಡೀತಾ ಇದೆ. ಈ ಬಿಎಂಟಿಸಿ ಬಸ್ಗೆ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಪದೇ ಪದೇ ಈ ರೀತಿಯಾಗಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ. ಬಿಎಂಟಿಸಿಗೆ ಎಷ್ಟು ಸಾಲು ಸಾವಾಗಿದೆ ಇಲ್ಲಿವರೆಗೂ ಕೂಡ. ನಿರ್ವಾಹಕರು ಸರಿಯಾಗಿ ಈ ಬಸ್ ಅನ್ನ ಚಲಾವಣೆ ಮಾಡೋದಿಲ್ಲ. ಮತ್ತೊಂದು ಕಡೆ ಈ ಗುತ್ತಿಗೆ ಆಧಾರದ ಮೇಲೆ ಬಸ್ ಕಂಡಕ್ಟರ್ ಮತ್ತು ಈ ಚಾಲಕರನ್ನು ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಅವಘಡಗಳು ನಡೀತಾ ಇದೆ ಪದೇ ಪದೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ಬೆಂಗಳೂರಲ್ಲಿ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಸಿಟಿ ಮಾರ್ಕೆಟ್ ಬಳಿ ಬಾಲಕನ ಮೇಲೆ ಬಸ್ ಹರಿದಿದೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ತೆರಳುತ್ತಾ ಇದ್ದ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಆತನ ಮೇಲೆ ಹರಿದಿದೆ. ಈ ವೇಳೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಬಿದ್ದಿದ್ದ ಬಾಲಕನ ಮೇಲೆ ಈ ವೇಳೆ ಬಿಎಂಟಿಸಿ ಬಸ್ ಹರಿದಿದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹರಿದು ಬಾಲಕ ಸಾವನ್ನಪ್ಪಿದ್ದಾನೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಮೃತ ದುರ್ದೈವಿ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ಬಂದಿದ್ದ ಪಾಪ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಆ ಬಾಲಕ ಕೆಳಗಡೆ ಬಿದ್ದಿದ್ದಾನೆ. ಆ ಬಾಲಕನ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ. ಹೀಗಾಗಿ
11 ವರ್ಷದ ಶಬರೀಶ್ ಅನ್ನೋ ಬಾಲಕ, ಇದೇ ಶಬರೀಶ್ ಇದೀಗ ಸಾವನ್ನಪ್ಪಿರೋದು. ಒಂದ್ ಕಡೆ ಬಸ್ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಮೃತ ಬಾಲಕ ಶಬರೀಶ್ ಅಂತ. ನೋಡಿ, ಕಿಲ್ಲರ್ ಬಿಎಂಟಿಸಿಗೆ ಇನ್ನೂ ಎಷ್ಟು ಬಲಿ ಬೇಕು ಅಂತ ಪದೇ ಪದೇ ಈ ರೀತಿಯಾದಂತ ಅವಘಡಗಳು ಬಿಎಂಟಿಸಿ ಬಸ್ಗಳಿಂದ ನಡೀತಾ ಇದೆ. ಈ ಬಿಎಂಟಿಸಿ ಬಸ್ಗೆ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಪದೇ ಪದೇ ಈ ರೀತಿಯಾಗಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ. ಬಿಎಂಟಿಸಿಗೆ ಎಷ್ಟು ಸಾಲು ಸಾವಾಗಿದೆ ಇಲ್ಲಿವರೆಗೂ ಕೂಡ. ನಿರ್ವಾಹಕರು ಸರಿಯಾಗಿ ಈ ಬಸ್ ಅನ್ನ ಚಲಾವಣೆ ಮಾಡೋದಿಲ್ಲ. ಮತ್ತೊಂದು ಕಡೆ ಈ ಗುತ್ತಿಗೆ ಆಧಾರದ ಮೇಲೆ ಬಸ್ ಕಂಡಕ್ಟರ್ ಮತ್ತು ಈ ಚಾಲಕರನ್ನು ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಅವಘಡಗಳು ನಡೀತಾ ಇದೆ ಪದೇ ಪದೇ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ, ನಾನು ಪ್ರವೀಣ್. ಬೆಂಗಳೂರಲ್ಲಿ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಸಿಟಿ ಮಾರ್ಕೆಟ್ ಬಳಿ ಬಾಲಕನ ಮೇಲೆ ಬಸ್ ಹರಿದಿದೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ತೆರಳುತ್ತಾ ಇದ್ದ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಆತನ ಮೇಲೆ ಹರಿದಿದೆ. ಈ ವೇಳೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದಂತ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ರಸ್ತೆಗೆ ಬಿದ್ದಿದ್ದ ಬಾಲಕನ ಮೇಲೆ ಈ ವೇಳೆ ಬಿಎಂಟಿಸಿ ಬಸ್ ಹರಿದಿದೆ. ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ ಹರಿದು ಬಾಲಕ ಸಾವನ್ನಪ್ಪಿದ್ದಾನೆ. ಜಿಎಂ ಪಾಳ್ಯದ 11 ವರ್ಷದ ಶಬರೀಶ್ ಅಂತ ಮೃತ ದುರ್ದೈವಿ. ಬೈಕ್ನಲ್ಲಿ ಚಿಕ್ಕಪ್ಪನ ಜೊತೆ ಮಾರ್ಕೆಟ್ಗೆ ಬಂದಿದ್ದ ಪಾಪ ಬಾಲಕ. ಈ ವೇಳೆ ಬಿಎಂಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಆ ಬಾಲಕ ಕೆಳಗಡೆ ಬಿದ್ದಿದ್ದಾನೆ. ಆ ಬಾಲಕನ ಮೇಲೆ ಬಿಎಂಟಿಸಿ ಬಸ್ ಹರಿದಿದೆ. ಹೀಗಾಗಿ 11 ವರ್ಷದ ಶಬರೀಶ್ ಅನ್ನೋ ಬಾಲಕ, ಇದೇ ಶಬರೀಶ್ ಇದೀಗ ಸಾವನ್ನಪ್ಪಿರೋದು. ಒಂದ್ ಕಡೆ ಬಸ್ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರೆ, ಮತ್ತೊಂದ್ ಕಡೆ ಮೃತ ಬಾಲಕ ಶಬರೀಶ್ ಅಂತ. ನೋಡಿ, ಕಿಲ್ಲರ್ ಬಿಎಂಟಿಸಿಗೆ ಇನ್ನೂ ಎಷ್ಟು ಬಲಿ ಬೇಕು ಅಂತ ಪದೇ ಪದೇ ಈ ರೀತಿಯಾದಂತ ಅವಘಡಗಳು ಬಿಎಂಟಿಸಿ ಬಸ್ಗಳಿಂದ ನಡೀತಾ ಇದೆ. ಈ ಬಿಎಂಟಿಸಿ ಬಸ್ಗೆ ಸಾಕಷ್ಟು ಜನರು ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಬಿಎಂಟಿಸಿ ಅಧಿಕಾರಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಯಾಕೆ ಪದೇ ಪದೇ ಈ ರೀತಿಯಾಗಿ ಘಟನೆಗಳು ಮರುಕಳಿಸ್ತಾ ಇದೆ ಅಂತ. ಬಿಎಂಟಿಸಿಗೆ ಎಷ್ಟು ಸಾಲು ಸಾವಾಗಿದೆ ಇಲ್ಲಿವರೆಗೂ ಕೂಡ. ನಿರ್ವಾಹಕರು ಸರಿಯಾಗಿ ಈ ಬಸ್ ಅನ್ನ ಚಲಾವಣೆ ಮಾಡೋದಿಲ್ಲ. ಮತ್ತೊಂದು ಕಡೆ ಈ ಗುತ್ತಿಗೆ ಆಧಾರದ ಮೇಲೆ ಬಸ್ ಕಂಡಕ್ಟರ್ ಮತ್ತು ಈ ಚಾಲಕರನ್ನು ತೆಗೆದುಕೊಳ್ತಾರೆ. ಈ ರೀತಿಯಾಗಿ ಅವಘಡಗಳು ನಡೀತಾ ಇದೆ ಪದೇ ಪದೇ.